Good morning, students. By the last video, we completed our fourth module, that is modern communication. We had a discussion about all the topologies and how the network is connected, how the voicemail is working. That all are we covered in the previous videos. Now let me start with a new concept or a new module, that is operating system. This operating system unit divided into two parts. One is operating system. You are going to know what is the operating system actually. Technically, we're going to know that one. Apart from that, how Windows is going to work. Before Windows, how MS DOS is going to work. ಮೂರು ವಿಂಗಡಣೆಗಳನ್ನು ಮಾಡೋಣ. ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನು ಕಲಿತೀರಿ, ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಕಲಿತೀರಿ, ಇನ್ನೊಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮೊದಲಿದ್ದಂತಹ ಒಂದು ಆಪರೇಟಿಂಗ್ ಸಿಸ್ಟಮ್, ದಟ್ ಈಸ್ MS DOS, ಅದ್ರ ಬಗ್ಗೆ ನೀವು ಕಲಿತೀರಿ. So now let me come to the point directly. Will not drag the things. Operating system. To understand this one, to understand the definition, we require 10 more minutes. To understand the definition itself, we require more minutes here. So let me understand what is that operating system. Directly, we are not going to jump to the what is definition. We'll understand the concept, then we are going to understand the definition. Concept and understand ಮಾಡ್ಕೊಳ್ಳೋಣ, then we are going to understand the what is called definition. So now let me come to the paint here. My dear students, A is a user, and it is a computer. It is a user and it is a computer. ಎರಡು ಅರ್ಥ ಆಯ್ತು. ಈಗ ಕಂಪ್ಯೂಟರ್ ಒಳಗ A need to store his photo. What he need to store? Photo. He need to store his photo. He need to store his photo in the sense that is a data. Photo ಅಂದ್ರೆ ಅದೇನು? ಇನ್ಫಾರ್ಮೇಶನ್. ಫೋಟೋ ಅಂದ್ರೆ ಅದೇನು? ಡೇಟಾ. ಈ ಡೇಟಾನ ಏನು ಮಾಡಬೇಕಾಗಿದೆ? ನಿಮಗೆ ಕಂಪ್ಯೂಟರ್ ಒಳಗೆ ಸ್ಟೋರ್ ಮಾಡಬೇಕಾಗಿದೆ. ಪ್ರೊಸೀಜರ್ ಏನು ಮಾಡ್ತೀರಿ ನೀವೆಲ್ಲರೂ? ಸರ್ ವಿಲ್ ರೈಟ್ ಕ್ಲಿಕ್ ಮಾಡ್ತೀವ್ರಿ, ಯಾವ ಫೋಟೋ ಬೇಕೋ ಆ ಫೋಟೋನ ನಾವೇನು ಮಾಡ್ತೀವಿ, ಅಥವಾ ನನ್ನ ಮೊಬೈಲ್ ಒಳಗಡೆ ಇತ್ತು ಅಂದ್ರೆ ಅದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀವ್ರಿ ಸರ್. ಅಲ್ಲಿ ಮೊಬೈಲ್ದು ಸ್ಕ್ರೀನ್ ಆನ್ ಆಗ್ತೈತ್ರಿ, ಅಥವಾ ನನ್ನ ಮೊಬೈಲ್ ಡೇಟಾ ಆನ್ ಆಗ್ತೈತ್ರಿ ಸರ್. ಕಾಪಿ ಪೇಸ್ಟ್ ಮಾಡ್ತೀನಿ ಸರ್, ಅದನ್ನ ತಂದು ನನ್ನ ಕಂಪ್ಯೂಟರ್ ಒಳಗಡೆ ಸ್ಟೋರ್ ಮಾಡ್ತೀನಿ ಸರ್. ವೆರಿ ಗುಡ್. ಸೊ you are going to store your photo in the computer by right clicking and by connecting. Very good. Now let me ask one question here. ಕಂಪ್ಯೂಟರಿಗೆ ಇದೇ ಫೋಟೋನ ನೀನು ಸ್ಟೋರ್ ಮಾಡು ಅಂತ ಹೇಳಬೇಕು ಅಂದ್ರೆ ನೀ ಏನು ಮಾಡ್ತಿ? ಯು ಆರ್ ಗೋಯಿಂಗ್ ಟು ಗಿವ್ ಕಮಾಂಡ್ಸ್. ರೈಟ್ ಕ್ಲಿಕ್ ಮಾಡ್ತಿ, ಕಟ್ ಅಂತಿ, ಕಾಪಿ ಅಂತಿ, ಪೇಸ್ಟ್ ಅಂತಿ, ಅದನ್ನು ಇದು ಸೇವ್ ಅಂತಿ. ಸೇವ್ ಕಮಾಂಡ್ಸ್ ಅನ್ನ ಕೊಡ್ಲಿಗತ್ತಿ. ಎಲ್ಲದಕ್ಕೂ ಕೂಡ ನೀ ಏನು ಮಾಡಾಕತ್ತಿ? ಕಮಾಂಡ್ಸ್ ಅನ್ನ ಕೊಡ್ಲಿಗತ್ತಿ. ಎದ್ರ ಸಲುವಾಗಿ? ಇದನ್ನ ಮೆಮರಿ ಒಳಗಡೆ ಸ್ಟೋರ್ ಮಾಡೋ ಸಲುವಾಗಿ, ಕಂಪ್ಯೂಟರ್ ಒಳಗಡೆ ಇರತಕ್ಕಂಥ ಮೆಮರಿ ಒಳಗೆ ಸ್ಟೋರ್ ಮಾಡೋ ಸಲುವಾಗಿ. ಎಸ್, ಆಫ್ ಕೋರ್ಸ್, ನೀ ಎಲ್ಲವನ್ನು ಮಾಡಿದಿ, ಕಟ್ ಮಾಡಿದಿ, ಕಾಪಿ ಪೇಸ್ಟ್ ಮಾಡಿದಿ, ಸೇವ್ ಅಂತಂದಿ, ಅಥವಾ ಕಾಪಿ ಪೇಸ್ಟ್ ಮಾಡಿದಿ. ಆ ಡೇಟಾನ ನಿನ್ನ ಹಾರ್ಡ್ ಡಿಸ್ಕಿಗೆ ಒಯ್ಯೋರು ಯಾರು? ಆ ಫೋಟೋನ ನಿನ್ನ ಹಾರ್ಡ್ ಡಿಸ್ಕ್ ಒಳಗೆ ಸ್ಟೋರ್ ಮಾಡೋರು ಯಾರು? ನೀ ಹೋಗಿ ಅದ್ರೊಳಗೆ ಹೋಗಿ ಇನ್ಸರ್ಟ್ ಮಾಡಂಗಿಲ್ಲ. ಅದು ಹಾರ್ಡ್ ಡಿಸ್ಕ್ ಒಳಗೆ ಹೆಂಗೆ ಸ್ಟೋರ್ ಆಗ್ತೈತಿ? ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ನಿನ್ನ ಕಂಪ್ಯೂಟರ್ಗೆ ವಿಂಡೋಸ್ ಆಪರೇಟಿಂಗ್ಸ್, ನೀವೆಲ್ಲರೂ ಈಗ ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡ್ತೀರಿ, ವಿಂಡೋಸ್ 8, ವಿಂಡೋಸ್ 10, ವಿಂಡೋಸ್ 7 ಅಂತ ಹೇಳ್ತೀರಿ, ಹೌದಾ? ವಿತೌಟ್ ವಿಂಡೋಸ್ 7, ವಿತೌಟ್ ವಿಂಡೋಸ್ 10, ವಿತೌಟ್ ಎನಿ ಅದರ್ ಸಾಫ್ಟ್ವೇರ್ಸ್ ಲೈಕ್ ಯುನೆಕ್ಸ್ ಅಂಡ್ ಲಿನೆಕ್ಸ್, ಕ್ಯಾನ್ ಯು ಏಬಲ್ ಟು ಕಮ್ಯುನಿಕೇಟ್ ವಿತ್ ಅ ಕಂಪ್ಯೂಟರ್? ನಿನ್ನ ಕಂಪ್ಯೂಟರ್ ಒಳಗೆ ನೀವು ಫೋಟೋ ಸ್ಟೋರ್ ಮಾಡ್ಲಿಕ್ಕೆ ಬರ್ತದ? ವಿಂಡೋಸ್ 7 ಇರ್ಲಾರ್ದೆ, ವಿಂಡೋಸ್ 10 ಇರ್ಲಾರ್ದೆ, ವಿಂಡೋಸ್ 8 ಇರ್ಲಾರ್ದೆ. ಕಂಪ್ಯೂಟರ್ ಆನ್ ಮಾಡ್ರಿ, ಆಪರೇಟಿಂಗ್ ಸಿಸ್ಟಮ್ ಅನ್ನ ತೆಗೆದು ಕಂಪ್ಯೂಟರ್ನ ಆನ್ ಮಾಡ್ರಿ, ಬ್ಲ್ಯಾಕ್ ಸ್ಕ್ರೀನ್ ಬರ್ತದ, ಒಂದಷ್ಟು ಕಮಾಂಡ್ಸ್ ಬರ್ತಾವ, ಮುಗೀತು. ನೀವು ಬೇರೆ ಯಾವುದೂ ವರ್ಕನ್ನ ಮಾಡ್ಲಿಕ್ಕೆ ಬರಂಗಿಲ್ಲ, ಮೆಮರಿ ಒಳಗೆ ಸ್ಟೋರ್ ಮಾಡ್ಲಿಕ್ಕೆ ಬರಂಗಿಲ್ಲ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ವರ್ಕ್ ಆಗಂಗಿಲ್ಲ, ಕೀಬೋರ್ಡ್ ಮೇಲೆ ಏನು ಪ್ರೆಸ್ ಮಾಡಿದ್ರು ವರ್ಕ್ ಆಗಂಗಿಲ್ಲ, ಮೌಸ್ ಅನ್ನ ಅಳಿಗಾಡಿಸಿದ್ರು ಸಹ ದಟ್ ಈಸ್ ಮೂವ್ಮೆಂಟ್ ಮಾಡಿದ್ರು ಕೂಡ ನಿಮ್ಗೆ ಎರೋ ಮಾರ್ಕ್ ಮಾತ್ರ ಬರ್ತದೆ. ನಾಟ್ ರೈಟ್ ಕ್ಲಿಕ್,
ಲೆಫ್ಟ್ ಕ್ಲಿಕ್ ಇವ್ಯಾವು ವರ್ಕ್ ಆಗಂಗಿಲ್ಲ. ಸೊ ಇದರ ಅರ್ಥ ಇಷ್ಟೇ, ಇಫ್ ಎ ಪರ್ಸನ್ ವಾಂಟ್ ಟು ಕಮ್ಯುನಿಕೇಟ್, ಈ ಪರ್ಸನ್ ಇದ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಅದ್ರಾಗ ಡೇಟಾ ಸ್ಟೋರ್ ಮಾಡಬೇಕಾಗ್ಯದ, ಅದನ್ನ ಪವರ್ ಆನ್ ಮಾಡಬೇಕಾಗ್ಯದ, ಅದನ್ನ ಏನೋ ಒಂದು ಬೇರೆ ಕೆಲಸ ಅದ್ರೊಳಗಡೆ ಮಾಡಬೇಕಾಗ್ಯದ, ನೋಟ್ಸ್ ಟೈಪ್ ಮಾಡಬೇಕಾಗ್ಯದ, MS ವರ್ಡ್ ಅನ್ನು ಯೂಸ್ ಮಾಡಬೇಕಾಗ್ಯದ. ಈ ಎಲ್ಲಾ ಕೆಲಸ ಮಾಡ್ಲಿಕ್ಕೂ ಈ ಯೂಸರ್ ಮತ್ತು ಕಂಪ್ಯೂಟರ್ ನಡಬರ್ಕ ಒಂದು ಲೇಯರ್ ಅದ. ಏನ್ರಿ, ಕಂಪ್ಯೂಟರ್ ಮತ್ತು ಯೂಸರ್ ನಡಬರ್ಕ್ ಒಂದು ಲೇಯರ್ ಕ್ರಿಯೇಟ್ ಆಗ್ಯದ. ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಲೆಟ್ ಮಿ ಅಸ್ಯೂಮ್ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನಾನು ನಿಮ್ಗೆ. ಇಫ್ ಯು ವಾಂಟ್ ಟು, ಒಂದಷ್ಟು ಬಸ್ಸಸ್ ಅದಾವ, ಗೌರ್ಮೆಂಟ್ ಬಸ್ಸಸ್. ನೀವು ಒಂದು ಊರಿನಿಂದ ಇನ್ನೊಂದು ಊರಿಗೆ ರೀಚ್ ಆಗ್ಬೇಕಾಗದ. ಯು ವಿಲ್ ಪೇ ದ ಟ್ಯಾಕ್ಸ್, ಸಾರಿಗೆ ತೆರಿಗೆ ಅಂತ ಕಟ್ತೀರಿ. ದಟ್ ಈಸ್ ಟಿಕೆಟ್ ಚಾರ್ಜ್ ಅಂತ ಕಟ್ತೀರಿ, ಹೌದ್ರಿ. ಇಲ್ಲಿ ನಿಮ್ಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಒಯ್ಲಿಕ್ಕೆ ಬಸ್ ಬೇಕು, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಕ್ಕೆ ಬಸ್ ಬೇಕು. ಆ ಬಸ್ಸಿಗೆ ನೀವು ಚಾರ್ಜಸ್ ಅನ್ನ ಪೇ ಮಾಡಾಕತ್ತೀರಿ. ನಿನಗ ಒಂದು ಊರಿನಿಂದ ಇನ್ನೊಂದು ಊರಿಗೆ ಕರ್ಕೊಂಡು ಹೋಗ್ತಕ್ಕಂತ ಒಂದು ಸಾಧನ ಯಾವ್ದ್ರಿ? ಬಸ್. ಹಂಗೆ ನಿನ್ನ ಕಂಪ್ಯೂಟರ್, ನಿನ್ನ ನಡಬರ್ಕ್ ಒಂದು ಲೇಯರ್ ಅದ. ನಿನ್ನ ಕಂಪ್ಯೂಟರ್ ಜೊತೆ ನೀ ಮಾತಾಡ್ಬೇಕು ಅಂದಾಗ ಒಂದು ಲೇಯರ್ ಬರ್ತದ. ಆ ಲೇಯರ್ ಏನು? ನನಗ ಆಪರೇಟಿಂಗ್ ಸಿಸ್ಟಮ್. ಇಟ್ ಈಸ್ ಅ ಸಾಫ್ಟ್ವೇರ್, ಪ್ಯೂರ್ಲಿ ಇಟ್ ಈಸ್ ಅ ಸಾಫ್ಟ್ವೇರ್. ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 10 ಇವೆಲ್ಲವೂ ಕೂಡ ಒಂದಷ್ಟು ಸಾಫ್ಟ್ವೇರ್ಸ್ ಅಂತಾನೆ ಹೇಳ್ತೀವಿ ನಾವು. ಅರ್ಥ ಐತ್ರಿ ನಿಮ್ಗ? ಸೊ ಲೆಟ್ ಮಿ ಕಮ್ ಟು ದ ಡೆಫಿನಿಷನ್ ನೌ. Operating system is a program that acts as an interface between the user and the computer hardware and control the execution of all kind of the programs. Na ಹೇಳಿದೆ already. Operating system is a software. Program ಅಂತಂದ್ರೆ ಸಾಫ್ಟ್ವೇರ್ ರೀ. ಸಾಫ್ಟ್ವೇರ್ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಇರ್ತದ. ನೀವು ಫೋಟೋ ಸೇವ್ ಮಾಡಬೇಕು ಅಂದ್ರೆ ಮೆಮರಿ ಜೊತೆ ವರ್ಕ್ ಮಾಡಬೇಕಾ? ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಮೆಮರಿ ಅಂತ ಹೇಳ್ತೀವಿ ಅದಕ್ಕೆ ನಾವು. ನಾವು ಎರಡು ಟೈಪ್ ಆಫ್ ಮೆಮರಿ ಬರ್ತಾವ, ರ್ಯಾಮ್, ರಾಮ್ ಅಂತ. We had discussion about it. ಸೊ ಅದು ಕಂಪ್ಯೂಟರ್ ಹಾರ್ಡ್ವೇರ್ ಅಲ್ರಿ. ಮೆಮರಿ ಅಂದ್ರೆ ಏನು? ಕಂಪ್ಯೂಟರ್ ಹಾರ್ಡ್ವೇರ್ ಅಲ್ಲ. ನೀವು ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಬರಂಗಿಲ್ಲ, ನೀವು ಹೋಗಿ ಅದ್ರೊಳಗೆ ಫೋಟೋ ಸ್ಟೋರ್ ಮಾಡ್ಲಿಕ್ಕೆ ಬರಂಗಿಲ್ಲ. ಕರೆಕ್ಟ್ ಅದ? ಸೊ ಅಂತ ಹಾರ್ಡ್ವೇರ್ಸ್ ಅನ್ನ ತಗೊಳಿಕ್ಕೆ, ಆಮೇಲೆ ಅದ್ರೊಳಗಡೆ ಇದೇ ಸ್ಪೇಸ್ ಒಳಗೆ ಕೂಡ್ಬೇಕು ಅಂದ್ರೆ ಇಷ್ಟೇ ಸ್ಪೇಸ್ ಒಳಗೆ ಹೋಗ್ಬೇಕು. ಅದು ಎಲ್ಲಿ ಸ್ಟೋರ್ ಇರ್ತದ, ಅದರ ಅಡ್ರೆಸ್, ನೀವು ಅದ್ರ ಮೇಲೆ ಮತ್ತೆ ನಿಮ್ಗೆ ಏನಾದ್ರೂ ಅದು ವಾಪಸ್ ಬೇಕು ಅಂತಂದ್ರೆ ನೀವು ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಅದು ನಿಮ್ಗೆ ಓಪನ್ ಹಾಕಿ ತೋರಿಸ್ತದ, ಓಪನ್ ಆಗ್ತದ. ಸೊ ಅದು ಯಾವ ಲೊಕೇಶನ್ ಒಳಗೆ ಸ್ಟೋರ್ ಇತ್ತು, ಎಲ್ಲದದು, ಅದನ್ನ ಹುಡ್ಕಾಡ್ಕೊಂಡ್ ಬರೋ ಕೆಲಸ ನೀವು ಮಾಡಂಗಿಲ್ಲ. ಒಂದು ಮಷೀನ್, ದಟ್ ಈಸ್ ಒಂದು ಸಾಫ್ಟ್ವೇರ್ ಮಾಡ್ತದೆ. ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಐ ಹೋಪ್ ದ ಡೆಫಿನಿಷನ್ ಈಸ್ ಕ್ಲಿಯರ್ ಟು ಯು ಪೀಪಲ್. OS ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಅದಾವ. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಕೈಂಡ್ ಆಫ್ ಮ್ಯಾನೇಜ್ಮೆಂಟ್. ಆಲ್ ಕೈಂಡ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ಬರ್ತದೆ ಸರ್? ನೀ ಕೊಟ್ಟಂತ ಡೇಟಾನ ಮೆಮರಿ ಒಳಗೆ ಹಾಕುದು, ಮೆಮರಿ ಒಳಗಿನ ಡೇಟಾನ ನಿನಗೆ ಕೊಡುದು, ಒಂದ್ ಕೆಲಸ. ಇನ್ನೊಂದು, ನೀ ಮೌಸ್ ಅನ್ನ ಕನೆಕ್ಟ್ ಮಾಡಿದಾಗ ನಿನಗೆ ಇಲ್ಲಿ ನೋಟಿಫಿಕೇಶನ್ ಬರ್ತೈತಿ ಸೈಡಿಗೆ, ಯುವರ್ ಇನ್ಪುಟ್ ಡಿವೈಸ್ ಇಸ್ ರೆಡಿ ಟು ಇನ್ಸ್ಟಾಲ್ ಆರ್ ಇನ್ಸ್ಟಾಲ್ಡ್ ಅಂತ ಬರ್ತೈತಿ, ರೆಡಿ ಟು ಯೂಸ್ ಅಂತ ಬರ್ತೈತಿ. ಸೊ ನಿನ್ನ ಎಕ್ಸ್ಟರ್ನಲ್ ಏನ್ USB ಅನ್ನ ಕನೆಕ್ಟ್ ಮಾಡ್ತೀನಿ ನೀನು, ಆ USB ಗೆ ಕನೆಕ್ಷನ್, ಕಂಪ್ಯೂಟರ್ ಮತ್ತು USB ಗೆ ಕನೆಕ್ಷನ್ ಕೊಡ್ತಕ್ಕಂತ ಒಂದು ರೆಸ್ಪಾನ್ಸಿಬಿಲಿಟಿ ಅದ. ಆ ರೆಸ್ಪಾನ್ಸಿಬಿಲಿಟಿಗೆ ನಾವೇನಂತ ಕರಿತೀವಿ? ಇನ್ಪುಟ್ ಔಟ್ಪುಟ್ ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇನ್ಪುಟ್ ಔಟ್ಪುಟ್ ಡಿವೈಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅಂಡ್ ಒಂದು ಕಂಪ್ಯೂಟರ್ಗಿಂತ ಇನ್ನೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಅನ್ನು ಕೂಡ ನೀವು ಶೇರ್ ಮಾಡ್ಬೋದು. ಇಲ್ಲಿ ನಿಮಗೆ ನೋಟಿಫಿಕೇಶನ್ ಏರಿಯಾ ಅಂತ ಬರ್ತದೆ, ಇಲ್ಲಿ ನೋಟಿಫಿಕೇಶನ್ ಏರಿಯಾ ಅಂತ ಬರ್ತದೆ. ವೈಫೈ ಅನ್ನ ನೀವು ಶೇರ್ ಮಾಡ್ಕೋತೀರಿ. ಇಂಥ ಒಂದಷ್ಟು ಪುಟ್ಟ ಕೆಲಸಗಳನ್ನ ನಾವೇನ್ ಮಾಡ್ಕೋತಾ ಹೋಗ್ತೀವಿ, ನೋಡ್ಕೋತಾ ಹೋಗ್ತೀವಿ. ಇಟ್ ಈಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್ ಆನ್ ಡೆಫಿನಿಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ನೀವೇನೇ ಒಂದು ಕೆಲಸ ಮಾಡಬೇಕು ಅಂತಂದಾಗ, ಅಥವಾ ನೀವು ಏನೇ ಒಂದು ವರ್ಕ್ ಮಾಡಬೇಕು ಅಂತಂದಾಗ ಅದಕ್ಕೆ ಹಿಂಗೆ ಇರಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾವ. ಇಫ್ ಯು ವಾಂಟ್ ಟು ಬೈ ಅ ಸೈಟ್, ನೀವೊಂದು ಜಾಗನ ತಗೊಳಿಗತ್ತೀರಿ ಅಂತ ಇಟ್ಕೋರಿ, ಒಂದು ಸೈಟ್ ಅನ್ನ ತಗೊಳಿಗತ್ತೀರಿ. ಅದಕ್ಕೆ ಲೀಗಲ್ ಅಗ್ರಿಮೆಂಟ್ಸ್ ಅಂತ ಮಾಡ್ಕೋತೀರಿ. ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಲೀಗಲ್ ಅಗ್ರಿಮೆಂಟ್ಸ್ ಅಂತ ಮಾಡ್ಕೋತೀರಿ. ನೀವು ಮತ್ತ ಆ ಜಾಗ ಏನಿರ್ತದಲ್ಲ ಅವರು, ದಟ್ ಮೇ ಬಿ ಗೌರ್ಮೆಂಟ್ ಪ್ಲೇಸ್ ಆಗಿರ್ಬೋದು ಅಥವಾ ಇನ್ನೊಬ್ರು ಪ್ರೈವೇಟ್ ಕಡೆ ನೀವು ತಗೋತಿರ್ಬಹುದು. ಅಲ್ಲಿ ನೀವು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ತೀರಿ. ನೀವೇನ್ ಮಾಡ್ತೀರಿ ಅಂತಂದ್ರೆ ಆ ಸರ್ವೆ ನಂಬರ್ ಹಾಕ್ತೀರಿ, ಆಮೇಲೆ ಉತ್ತಾರೆ ತೆಗಿಸ್ತೀರಿ, ಏನೇನೋ ಪ್ರೊಸೆಸಸ್ ಅದಾವ. ಆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋತೀರಿ. ಆ ಪ್ರೊಸೆಸ್ ಯಾಕೆ ಕಂಪ್ಲೀಟ್ ಮಾಡ್ಕೋತೀರಿ ಅಂದ್ರೆ ದಟ್ ಈಸ್ ಅ ಲಾ, ದಟ್ ಈಸ್ ಅ ರೂಲ್ಸ್, ದಟ್ ಈಸ್ ಅ ರೆಗ್ಯುಲೇಷನ್ಸ್. ಆ ಜಾಗ ನಿಂದು,
ಸೊ ಇಲ್ಲಿ ನಿನ್ನ ಮತ್ತು ನಿನ್ನ ಜಾಗದ ನಡುಬರ್ಕ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ತಾವ, ಟ್ಯಾಕ್ಸಸ್ ಬರ್ತಾವ, ಟ್ಯಾಕ್ಸ್ ಫಿಲ್ಅಪ್ ಮಾಡ್ತೀರಿ, ಎಲ್ಲವನ್ನು ಮಾಡ್ತೀರಿ. ಅದನ್ನ ಹಾಕಿದವ್ರು ಯಾರು? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫ್ರೇಮ್ ಮಾಡಿದವ್ರು ಯಾರು? ದಟ್ ಈಸ್ ಗವರ್ಮೆಂಟ್. ನಿನ್ನ ಮತ್ತು ನಿನ್ನ ಜಾಗದ ನಡುಬರ್ಕ ಒಂದಷ್ಟು ಲೀಗಲೈಸ್ಡ್ ಲಾಸ್ ಅನ್ನ ಫ್ರೇಮ್ ಮಾಡಿ ಮ್ಯಾನೇಜ್ ಮಾಡ್ಲಿಕ್ಕೆ ನಿನ್ನ ಟ್ಯಾಕ್ಸ್ ಅನ್ನ ಮ್ಯಾನೇಜ್ ಮಾಡ್ತದ. ಸೊ ಗವರ್ಮೆಂಟ್ ಅಂತ ಹೇಳ್ತೇವೆ ನಾವು. ಗವರ್ಮೆಂಟ್ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಗವರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ನನ್ನ ಕಂಪ್ಯೂಟರ್ ಹೆಂಗ್ ವರ್ಕ್ ಆಗ್ತಿತ್ತು? ಆಪರೇಟಿಂಗ್ ಸಿಸ್ಟಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನೇನು ಅನಾಹುತ ಆಗ್ತಿತ್ತು? ಸಿ ಹಿಯರ್ ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನಾನು ನಿನಗ. ಗವರ್ಮೆಂಟ್ ರೂಲ್ಸ್ ಅಂಡ್ ಗವರ್ಮೆಂಟ್ ಇಲ್ಲ, ಆಪರೇಟಿಂಗ್ ಸಿಸ್ಟಮ್ ಇಲ್ಲೇ ಇಲ್ಲ. ನನಗೆ ಗಾಂಧಿ ಚೌಕ್, ಬಂಜಾರಾ ಕ್ರಾಸ್, ದಟ್ ಈಸ್ ವೇದಾಂತ್ ಕಾಲೇಜ್ ಇಂತ್ರ ಗಾಂಧಿ ಚೌಕ್ ರೀಚ್ ಆಗ್ಬೇಕಾಗ್ಯದ. ಗಾಂಧಿ ಚೌಕ್ ರೀಚ್ ಆಗ್ಬೇಕಾಗ್ಯದ ಅಂತಂದ್ರ ನನ್ನ ಹತ್ರ ಒಂದು ಕಾರ್ ಅದ ಅಂತಂದ್ರ ನಾ ರೋಡ್ನ್ಯಾಗ ಟ್ರಾವೆಲ್ ಮಾಡ್ಬೇಕು. ನೀ ಏನ್ ಮಾಡ್ತಿ ಅಂತಂದ್ರ ನಾ ಹಿಂಗ ಬಂಜಾರಾ ಕ್ರಾಸ್, ಸೋಲಾಪುರ್ ನಾಕ ಅಂಡ್ ವಾಟರ್ ಟ್ಯಾಂಕ್, ಗಾಂಧಿ ಚೌಕ್ ಹೋದೆ. ಅದು ಡಿಸ್ಟೆನ್ಸ್ ನನಗೆ 7 ಕಿಲೋಮೀಟರ್ ಆಗ್ಲಿಕತ್ತದ ಅಥವಾ 6 ಕಿಲೋಮೀಟರ್ ಆಗ್ಲಿಕತ್ತದ. ವೆರಿ ಗುಡ್. ನಾ ಶಾರ್ಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಗೌರ್ಮೆಂಟ್ ಇಲ್ಲ ನಂದು, ನಾನೇ ರಾಜ, ಪಬ್ಲಿಕ್ ಇಸ್ ಎವ್ರಿಥಿಂಗ್ ಅಂತ ಇಟ್ಕೋರಿ. ಗೌರ್ಮೆಂಟೇ ಇಲ್ಲ, ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಬಡ ಏನ್ ಮಾಡ್ತೀರಿ ಗೊತ್ತೈತೇನ? ನಿಮ್ ಕಾರ್ ಎಲ್ಲಿ ನಿಂತಿರ್ತೈತಿ ಅಲ್ಲಿದ ಪೂರಾ ಬಿಲ್ಡಿಂಗ್ಸ್ ಅನ್ನ ಡೆಮಾಲಿಷ್ ಮಾಡ್ತೀರಿ. ನಿಮ್ದೇ ಓನ್ ರೋಡ್ ಅನ್ನ ಕ್ರಿಯೇಟ್ ಮಾಡ್ಕೋತೀರಿ, ಹೋಗ್ತೀರಿ, ಬರ್ತೀರಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುದೇ ಮೇಂಟೆನೆನ್ಸ್ ಮಾಡಕ್. ವಿತೌಟ್ ಗೌರ್ಮೆಂಟ್ ಯು ಕ್ಯಾನಾಟ್ ಡೂ ದ್ಯಾಟ್. ಇದೇ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ನಾವು ಮುಂದೆ ಡಿಸ್ಕಷನ್ ಮಾಡ್ತೀನಿ. ಆಪರೇಟಿಂಗ್ ಸಿಸ್ಟಮ್ ಇರ್ಲಿಲ್ಲ ಅಂತಂದ್ರೆ ನಿಮ್ಮ ಸಿಸ್ಟಮ್ ಯೂಸೇ ಇಲ್ಲ. ನಿಮ್ ಸಿಸ್ಟಮ್ ಅನ್ನ ನೀವು ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ದ ಬ್ಲಾಕ್ ಸ್ಕ್ರೀನ್ ವಿಲ್ ಅಪಿಯರ್ ಥ್ರೂ ದ ಕಮಾಂಡ್ಸ್ ಯು ನೀಡ್ ಟು ವರ್ಕ್. ಬಟ್ ಆದ್ರೂ ಕೂಡ ನಿಮ್ಗೆ ಯಾವುದೇ ತರದ ವರ್ಕ್ ಆಗಂಗಿಲ್ಲ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಥ್ಯಾಂಕ್ ಯು.